ಗುರು ನಿಮ್ಮ ಹತ್ರ ಕಾರ್ ಇದೆ ಅಂತಂದ್ರೆ ಈ ತರ ಐಟಮ್ಗಳು ನೋಡೋಕೆ ಚಾನ್ಸೇ ಇಲ್ಲ. ಯಾಕೆ ಅಂದ್ರೆ ಬೇಸ್ ವೇರಿಯಂಟ್ ತಗೊಂಡು ಟಾಪ್ ಎಂಡ್ ಮಾಡ್ಕೋಬೇಕು ಅಂತ ತುಂಬಾ ಜನ ಕನ್ಫ್ಯೂಸ್ ಆಗ್ಬಿಟ್ಟಿರ್ತಾರೆ. ಯಾಕೆ ಅಂತಂದ್ರೆ ಒರಿಜಿನಲ್ ಐಟಮು ಜೆನ್ಯೂನ್ ಐಟಮು ಎಲ್ಲಿ ಸಿಗುತ್ತೆ ಅಂತ ಯಾರಿಗೂ ಐಡಿಯಾಸ್ ಇರಲ್ಲ. ಬಟ್ ಇವತ್ತಿನ ವಿಡಿಯೋದಲ್ಲಿ ಅದನ್ನ ತೋರಿಸ್ಕೊಡ್ತೀನಿ. ಅಂಡ್ ಎಲ್ಲಿದೆ ಗೊತ್ತಾ? ಸೊ ಫಸ್ಟ್ ನೋಡೋದಾದ್ರೆ ರಾಕ್ ಸ್ಟಾರ್ ಸ್ಟುಡಿಯೋದಲ್ಲಿ ಸಿಗುವಂಥದ್ದು. ಸೊ ಇವಾಗ ಬೇಸ್ ವೇರಿಯಂಟ್ ಅಂತ ಬಂದ್ರೆ ನೋಡ್ತಾ ಇರ್ಬೋದು. ಸೊ ಇದು ಬೇಸ್ ವೇರಿಯಂಟ್ ಸ್ಟೇರಿಂಗ್ ಹಿಂಗ್ ಬರುತ್ತೆ ಮಾರುತಿ ಕಂಪ್ನಿಗಳಲ್ಲಿ. ಬಟ್ ಟಾಪ್ ಎಂಡ್ ತಗೊಂಡಾಗ ನಿಮ್ಗೆ ಈ ತರ ಬರುತ್ತೆ. ಟಾಪ್ ಎಂಡ್ ಅಲ್ಲಿ ನೋಡಿ ಏನೆಲ್ಲ ಇದೆ ಅಂತ. ಸ್ಟೇರಿಂಗ್ ಕಂಟ್ರೋಲ್ ಸಿಗುತ್ತೆ, ಕ್ರೂಸ್ ಕಂಟ್ರೋಲ್ ಸಿಗುತ್ತೆ. ಸೊ ಈ ತರ ನಿಮ್ಗೆ ಸ್ಟೇರಿಂಗ್ ಅಲ್ಲೇ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಅಂಡ್ ವಾಲ್ಯೂಮ್ ಅಪ್ ಅಂಡ್ ಡೌನ್. ಸೊ ಆ ತರ ಮಿರರ್ ಅಂತ ಬಂದಾಗ ಸೊ ಮಿರರ್ ಫೋಲ್ಡಿಂಗು ಸೊ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸರ್ ನಿಮ್ಮ ಹತ್ರ ಯಾವ ಕಂಪ್ನಿ ಸಿಗುತ್ತೆ? ಶಿಫ್ಟ್ ಇದೆ ಸರ್, ಬಲೆನೋ ಇದೆ ಸರ್, ಫ್ರಾಂಕ್ಸ್ ಇದೆ, ಅದಾದ್ಮೇಲೆ ನ್ಯೂ ಶಿಫ್ಟ್ ಇದೆ, ಕ್ರೆಟಾ ಇದೆ, ನೆಕ್ಸಾನ್ ಇದೆ, ಓಕೆ, ಸ್ಕಾರ್ಪಿಯೋ ಇದೆ, XUV 700 ಇದೆ, ಓಕೆ, KRS ಇದೆ, ಸೆಲ್ಟೋಸ್ ಇದೆ, ಸಾನೆಟ್ ಇದೆ, ಅದಾದ್ಮೇಲೆ ಟಾಟಾ ಪಂಚ್ ಇದೆ. ಓಕೆ, ಟಾಟಾ ಪಂಚ್ ಆಗಿರ್ಬೋದು, ಕಿಯಾ ಆಗಿರ್ಬೋದು, ಇಲ್ಲ ಅಂತಂದ್ರೆ ನಿಮ್ ನೋಡ್ತಾ ಇರುವಂತ XUV 700 ಆಗಿರ್ಬೋದು. ಸೊ ಇವಾಗ 2018 ಇಂದ 2024 ಗಂಟ ಯಾವ್ದೆಲ್ಲ ಕಾರ್ ಲಾಂಚ್ ಆಗಿದೆಯೋ ಬೇಸ್ ವೇರಿಯಂಟ್ ತಗೊಂಡಿದ್ರೆ ಟಾಪ್ ಎಂಡ್ ಮಾಡಿಸ್ಕೋಬೇಕು ಅಂತಂದ್ರೆ ಎಲ್ಲಾ ತರ ಆಕ್ಸೆಸರಿ ಸಿಗುತ್ತೆ ಅಂತ ಹೇಳ್ಬೋದು. ಟೈಲ್ ಲ್ಯಾಂಪ್ ಇಂದ ಹಿಡಿದು A to Z ಅಂತ ಹೇಳ್ಬೋದು. ಸೊ ಇವರು ಜೆನ್ಯೂನ್ ಐಟಮ್ ನ ತರೋದ್ರಿಂದ ಎಲ್ಲಾ ಐಟಮು ಕೂಡ ಕಂಪ್ನಿ ಐಟಮೇ ಆಗಿರುತ್ತೆ. ಕರೆಕ್ಟ್ ಅಲ್ಲ ಸರ್? ಹೌದು ಸರ್. ಸೊ ಫಿಟ್ಟಿಂಗ್ ಅಂತ ಬಂದ್ರೆ ಪ್ರೊಫೆಷನಲ್ ಟೆಕ್ನಿಷಿಯನ್ ಇರ್ತಾರೆ. ಸೊ ನಿಮ್ಗೆ ಯಾವುದೇ ರೀತಿ ತಲೆನೋವಿಲ್ಲ. ಯಾಕೆಂದ್ರೆ ಶೋರೂಮ್ ಅಲ್ಲಿ ಯಾವ ತರ ಫಿನಿಶಿಂಗ್ ಕೊಡ್ತಾರೋ ಅದೇ ತರ ಶೋರೂಮ್ ಐಟಮ್ ಜೆನ್ಯೂನ್ ಐಟಮ್ಗಳನ್ನ ಫಿನಿಶಿಂಗ್ ಮಾಡಿ ಅಂಡ್ ಫಿಟ್ಟಿಂಗ್ ಮಾಡಿ ಇನ್ಸ್ಟಾಲೇಷನ್ ಮಾಡಿ ನಿಮಗೆ ಕೊಡ್ತಾರೆ. ಅದು ಕೂಡ ಹೋಲ್ಸೇಲ್ ಪ್ರೈಸ್ ಅಲ್ಲಿ. ಕರೆಕ್ಟ್ ಅಲ್ವಾ? ಹೌದು ಸರ್. ಸೊ ಇಷ್ಟೆಲ್ಲ ಜೆನ್ಯೂನ್ ಐಟಮ್ ಎಲ್ಲಿ ಸಿಗುತ್ತೆ? ಲಾಲ್ ಬಾಗ್ ಫೋರ್ಟ್ ರೋಡ್ ರಾಕ್ ಸ್ಟಾರ್ ಸ್ಟುಡಿಯೋ ಅಲ್ಲಿ ಸರ್. ಸೊ ಇದ್ರ ಬಗ್ಗೆ ಮೋರ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಬೇರೆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಥವಾ ಬೆಂಗಳೂರು ಲೊಕೇಟ್ ಆಗಿರೋದ್ರಿಂದ ಒಂದ್ಸಲ ವಿಸಿಟ್ ಮಾಡಿ.